ಇವಾಗ ಇವನಿಗೆ ಚಾನ್ಸ್ ಬಂದಿದೆ ಕ್ಯಾಪ್ಟನ್ ಆಗಿರೋದ್ರಿಂದ ಬಿಗ್ ಬಾಸ್ ಆ ಥರ ಗೇಮ್ ಥರ ಟ್ವಿಸ್ಟ್ ಇಟ್ಟಿದ್ದಾರೆ. ಸೊ ಇಬ್ಬರು ನಿಂತ್ಕೋಬೇಕು, ಒಬ್ಬರು ಬಂದು ಯಾರು ನಾಮಿನೇಟ್ ಮಾಡಬೇಕು ಅನ್ನೋದು ಇಬ್ಬರು ಹೆಸರುಗಳು ತೊಗೊಂಡು ಕರೆಕ್ಟ್ ರೀಸನ್ಸ್ ಹೇಳಿದ್ರೆ ಅದರಲ್ಲಿ ಯಾರು ಫೇರು ಯಾರು ಅನ್ಫೇರು ಅಂತ ನೋಡ್ಕೊಂಡು ಗಿಲ್ಲಿ ಹೇಳಬೇಕಾಗ್ತದೆ. ಅದು ಒಬ್ಬರಿಗೆ ಅವ್ರ ಫ್ರೆಂಡ್ ಆಗಿರ್ತಾರೆ ಕಾವ್ಯಕ್ಕೆ ಸೇವ್ ಮಾಡಿಬಿಟ್ಟು ರಾಶಿಕಾಗೆ ಸಪೋರ್ಟ್ ಮಾಡಿದ ತಕ್ಷಣ ಇದು ಅನ್ಫೇರು, ಇದು ಸರಿ ಇಲ್ಲ, ಚೆನ್ನಾಗಿ ಮಾಡಿಲ್ಲ, ಇದು ಬೇಕು ಅಂತ ಮಾಡಿದ್ದು ಅಂತ ಮಾತಾಡ್ತಾರೆ. ಅದು ಹಿಂಗ್ರಿ ಆಗುತ್ತೆ. ಇವಾಗ ಅಶ್ವಿನಿ ಅವರು ಮಾತಾಡ್ತಾರೆ, ಧ್ರುವನ್ನ ಮತ್ತೆ ನಾಮಿನೇಟ್ ಮಾಡ್ತಾರೆ. ಅದಕ್ಕೋಸ್ಕರ ಈಗ ಅಶ್ವಿನಿ ಅವ್ರು ಏನು ಮಾಡ್ತಾರೆ, ಎಲ್ಲದನ್ನು ತೊಗೊಂಡು ಮಧ್ಯದಲ್ಲಿ ಬಂದು ಜೋರಾಗಿ ಪಾಯಿಂಟ್ ಇಟ್ ಮಾತಾಡ್ತಾರೆ. ಸೊ ಅದೇ ಅವ್ರು ಮಾಡಿದರೆ ಗೇಮು, ಇವ್ರು ಆಡಿದರೆ ಫೇವರಿಸಮು, ಫ್ರೆಂಡ್ಶಿಪ್ಪು ಅಂತ ಎಲ್ಲ ಹೆಸರು ತೊಗೊತಾರೆ. ಈಗ ಅಶ್ವಿನಿ ಅವ್ರಿಗೆ ಮಾತಾಡೋಕೆ ಏನೂ ಇಲ್ಲ, ಕ್ಯಾಪ್ಟನ್ ಆಗಿದ್ದಾನೆ, ಮಾತಾಡೋಕ್ಕಾಗಲ್ಲ. ರೀಸನ್ ಕೊಟ್ಟು ಇವನೇ ಇದು ಮಾಡಬೇಕಾಗ್ತದೆ. ಸೊ ಅದಕ್ಕೂ ಏನು ಮಾತಾಡೋಕ್ಕಾಗಲ್ಲ. ಸೊ ಏನೋ ಒಂದಿತ್ತು ಮಾತಾಡಬೇಕು, ಅದರಲ್ಲಿ ಇವ್ರದ್ದು ಒಂದಿರಬೇಕು ಅನ್ನೋ ಥರ ಮಾತಾಡ್ತಾ ಇರ್ತಾರೆ, ಜೋರು ಮಾಡ್ತಿರ್ತಾರೆ. ಅಲ್ಲಿ ಕಾಣಿಸೋದು ಗಿಲ್ಲಿ ತಪ್ಪು ಮಾಡೋದನ್ನ ಅಂತ. ನನಗನ್ಸುತ್ತೆ ಗಿಲ್ಲಿ ತಪ್ಪು ಮಾಡಿಲ್ಲ ಗುರು. ರಾತ್ರಿ ಫುಲ್ ಎಪಿಸೋಡ್ ನೋಡಿ ಆಮೇಲೆ ಕಮೆಂಟ್ ಮಾಡಿ ಅಥವಾ ಲೈಕ್ ಮಾಡಿ. ಗಿಲ್ಲಿ ಇನ್ನೂ 4 ಡೇಸ್ ಇದೆ. ಈ 4 ಡೇಸು ಫುಲ್ ಟಾಸ್ಕ್ ಜೋರಾಗಿರುತ್ತೆ ಗಿಲ್ಲಿಗೆ. ಯಾಕಂದರೆ ಆ ಕಡೆ ಎರಡು ಕಡೆ ನೋಡಿ ಬ್ಯಾಲೆನ್ಸ್ ಮಾಡಿಕೊಂಡು ಕ್ಯಾಪ್ಟನ್ನಿ ಮಾಡಿಕೊಂಡು ಮಾತಾಡಿಕೊಂಡು ಮನೆ ಕೆಲಸ ನೋಡಿಕೊಂಡು ಎಲ್ಲ ಮಾಡಬೇಕು. ಸೊ ಅದಕ್ಕೆ ಇವಾಗ ಗಿಲ್ಲಿ ಯಾವ ಥರ ಕ್ಯಾಪ್ಟನ್ಸಿ ಮಾಡ್ತಾನೆ ಅಂತ ಪ್ರತಿಯೊಬ್ಬರು ವೆಯ್ಟ್ ಮಾಡ್ತಿರ್ತಾರೆ. ನಾನು ಕೂಡ ವೆಯ್ಟ್ ಮಾಡ್ತಾಯಿದ್ದೀನಿ. ನನಗನ್ಸುತ್ತೆ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾನೆ. ನಿಮಗೆ ಹೇಗೆ ಅನಿಸುತ್ತೆ? ಈಗ 2 ಪ್ರೋಮೋನು ಬಂದಿದೆ. ಈ 2 ದಿನ ಎಪಿಸೋಡ್ ನೋಡಿಬಿಟ್ಟು ಫುಲ್ಲು ಬೋರಾಗಿತ್ತು. ಈ ಮಂಡೇ ಎಪಿಸೋಡ್ಗೋಸ್ಕರ ತುಂಬ ಕಾಯ್ತಾಯಿದ್ದೀನಿ. ಈ ಎಪಿಸೋಡಲ್ಲಿ ಮಾತ್ರ ಫುಲ್ಲು ಫೈರ್ ಇರುತ್ತೆ. ಬ್ಲಾಸ್ಟ್ ಅಲ್ವಾ, ಬ್ಲಾಸ್ಟ್ ಇರುತ್ತೆ.